ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಬಾಲಕಿಯರ ಕಾಲೇಜು ವಸತಿ ನಿಲಯ ಗುರುಮಿಟ್ಕಲ್ನಲ್ಲಿ ಬುಧವಾರ ರಾತ್ರಿ ಆಹಾರ ಸೇವಿಸಿ 30ಕ್ಕೂ ಅಧಿಕ ವಿದ್ಯಾರ್ಥಿನಿಯರು ಅಸ್ವಸ್ಥಗೊಂಡ ಕಾರಣ ವಸತಿ ನಿಲಯಕ್ಕೆ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷರು ಕೆ.ಬಿ. ವಾಸು ಭೇಟಿ ನೀಡಿ ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಿಸಿ ನಿನ್ನೆ ನಡೆದ ಘಟನೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆಯಾಗಬೇಕು, ತಕ್ಷಣ ವಸತಿಯ ಜಿಲ್ಲಾ ಮತ್ತು ತಾಲೂಕು ಅಧಿಕಾರಿಗಳು ಅಮಾನತಾಗಬೇಕೆಂದು ಆಗ್ರಹಿಸಿದರು. ಒಂದು ವೇಳೆ ಅಮಾನತು ಮಾಡದಿದ್ದರೆ ವಿದ್ಯಾರ್ಥಿಗಳ ಜೊತೆಗೂಡಿ ವಿವಿಧ ಸಂಘಟನೆಗಳ ಮುಖಾಂತರ ಜಿಲ್ಲಾ ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ವಸತಿ ನಿಲಯದ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಪಾಲಿಸಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ವಿದ್ಯಾರ್ಥಿನಿಯರಿಗೆ ಕೆ.ಬಿ. ವಾಸು ಅವರು ಧೈರ್ಯ ತುಂಬಿದರು. ಅಧಿಕಾರಿಯಾಗಿರ್ಬೋದು, ತಾಲೂಕಾ ವಿಸ್ತರಣಾಧಿಕಾರಿಗಳಾಗಿರ್ಬೋದು, ಮತ್ತು ಇಲ್ಲಿ ಯಾರ್ಯಾರು ಅಡಿಗಿನಾಗಿ ಯಾರ್ಯಾರ ಅಧಿಕಾರಿಗಳು ಇವ್ರು ಯಾರ ಮೇಲೆ ಆ್ಯಕ್ಷನ್ ತೋಲಿಲ್ಲಪ್ಪ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಕರ್ಕೊಂಡು ನಾವು ಮುಂದಿನ ದಿನ ಅಂದ್ರೆ ಇನ್ನು ಒಂದು ವಾರದೊಳಗೆ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಿ ಇವ್ರು ಯಾರು ಅಮಾನತ್ ತಾಲಿಲ್ಲಪ್ಪ ಅಂತಂದ್ರೆ ನಾವೇನಪ್ಪ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಕರ್ಕೊಂಡು ಮತ್ತು ಇನ್ನು ಬೇರೆ ಬೇರೆ ಸಂಘಟನೆದವ್ರಿಗೆ ಕರ್ಕೊಂಡು ನಾವು JDPCO ಅವ್ರ ಮುಖಾಂತರ ಅವ್ರ ಕಚೇರಿ ಎದುರುಗಡೆ ದೊಡ್ಡ ಪ್ರತಿಭಟನೆ ಮಾಡಬೇಕಂತ ಈ ಮೂಲಕ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನಾವು ಕೊಡ್ತೀವಿ. ಯಾವತ್ತು ಒಂದು ದಿನಾನು ನಮ್ಗೆ ಏನಂತಾರೆ ನಾವು ಕೇಳಿದ್ರೆ ನಮ್ಗೆ ಫಿಲ್ಟರ್ ವಾಟರ್ ತರಿಸ್ತಾರ್ರಿ. ಒಂದು ವಾರ ಆದ್ಮೇಲೆ ನಾವೇ ಕೇಳ್ಬೇಕ್ರಿ, ಮತ್ತೆ ನಮ್ಗೆ ಫಿಲ್ಟರ್ ವಾಟರ್ ಖಾಲಿ ಆಗಿದೆ ಅಂತ ಹೇಳಿದ್ರೆ ಅವಾಗ ತರಿಸ್ತಾರ್ರಿ. ಅದನ್ನು 2-3 ಡಬ್ಬಿ ಇಡ್ತಾರ್ರಿ. ನಾವು ಬಾಟ್ಲಿ ಎಲ್ಲ ತುಂಬ್ಕೊಂಡಷ್ಟಿಗೆ ಖಾಲಿ ಆಗುತ್ತೆ ರೀ ನೈಟಿಗೆ. ಮತ್ತೆ ನಮ್ಗೆ ಅದು ಅಲ್ಲಿ ಇಲ್ಲ ರೀ ಸರ್, ನಮ್ಗೆ ನಾವು ಮಾತಾಡ್ತೀವಿ, ನಾವು ನಡೆದ್ವಿ ಜಿಲ್ಲಾಧಿಕಾರಿ ಬಳಿ CO ಅವ್ರ ಬಳಿ ಮಾತಾಡಕ ನಿಮ್ಮ ಸಮಸ್ಯೆ ಏನದ ಸಂಪೂರ್ಣ ನಾವು ಅವ್ರ ಗಮನಕ್ಕೆ ತರ್ತೀವಿ, ಪ್ರೆಸ್ ಮೀಟ್ ಮಾಡ್ತೀವಿ, ಅದ್ರ ಬಗ್ಗೆ ಮಾಹಿತಿ ನಾವು ಕೊಡ್ತೀವಿ. ಅಂದ್ರೆ ನಿಮಗೆ ಇಲ್ಲಿ ಕುಡಿಲಕ್ಕ ನೀರು ಫಿಲ್ಟರ್ ನೀರು ತರ್ತಾ ಇಲ್ಲ. ಒಂದು ಊಟದ ಟೈಮ್ ಎಲ್ಲ ನಿಮ್ಗೆ ಸಿಗ್ತದ? ಟೈಮ್ ಇರುತ್ತೆ ರೀ. ಬಟ್ ನಿನ್ನೆ ಮಧ್ಯಾಹ್ನ ಹುಳ ಬಂದಿದೆ ಅಂತ ಪ್ರಗತಿ ಹುಡುಗಿಯರು ನನ್ಗೆ ನೈಟ್ ಹೋಗೋತಿಗೆ ಹೇಳ್ಯಾರ್ರಿ. ಊಟದಲ್ಲಿ ಅದು ಅನ್ನದಾಗ ಬರ್ತಿದ್ದೇವ್ರಿ, ಕ್ಲಾಸಾಗ ಹುಳ ಬಂದಿದೆ ಹಂಗೆ ಚಲ್ಲರಿ. ಇವ್ರು ಸರಿಯಾಗಿ ಊಟ ಮಾಡಲ್ಲ. ಆಯ್ತು. ಮತ್ತಿನ್ನ ಏನಾದ್ರೂ ನಿಮ್ದು ಏನಾದ್ರು ಇದ್ರೆ ಹೇಳ್ರಮ್ಮ. ನಿಮ್ಗೆ ನಮ್ಗೆ ನೀರಿಂದು ಭಾಳ ಪ್ರಾಬ್ಲಮ್. ನೀರಿನ ಒಂದು ನೋಟಾಡ್ ಆಯ್ತು, ಊಟ ಸರಿಯಾಗಿ ಕೊಡ್ತಾ ಇಲ್ಲ. ನಿನ್ನ ಹುಳ ಬಂದದ ನೀನೇ ಅಷ್ಟೇ ಇಲ್ಲ ರೀ, ಬರ್ತದ್ರಿ. ಬಟ್ ಹುಡುಗಿಯರು ಹೇಳಲ್ಲ ರೀ. ನಮ್ ಬಂದ್ರೆ ನಾವು ಸೀದಾ ಮೇಡಮ್ಗೆ ಹೇಳ್ತೀವಿ, ಫೋಟೋ ಹಾಕ್ತೀವಿ ಸೀದಾ. ಹುಳ ಬಂದಿದೆ ಅಂತ ಹೇಳಿ ನಾವು ಮಾತಲ್ಲಿ ಯಾರು ಏನಮ್ಮ ಏನು ಹೇಳ್ಬೇಕು ನೀವು? ಹೇಳ್ರಮ್ಮ, ಯಾರು ಸಮಸ್ಯೆ ಕುದಿಸಿರಲ್ಲ ಅಂದ್ರೆ ಅಡಿಗೆ ಸರಿಯಾಗಿರಲ್ಲ, ಹೆಂಗ್ ಬೇಕು ಹಂಗೆ ಮಾಡಿ ಬಡಿಸ್ತಾರ ಅವ್ರು. ಇಷ್ಟೇ, ಅವ್ರಿಗೆ ಯಾರಿಗೂ ಇಟ್ಟಿಲ್ಲ. ಇದು ದೊಡ್ಡ ಇಶ್ಯೂ ಆಗಂಗನ ಅಂತಂದು ಸಂಪೂರ್ಣ ಏನು ಜಿಲ್ಲಾಡಳಿತ ಇದ್ರಾಗ ಶಾಮೀಲಾಗಿ ಇದು ಇಲ್ಲಿಂದ ಇಲ್ಲೇ ಮುಗಿಸ್ಬೇಕಂತಂದಾರ. ಇವ್ರಿಗೆ ಯಾರಿಗೂ ಕೂಡ ಬಿಸಿಲಿನ ನೀರು ಕುಡಿಸ್ತಾ ಇಲ್ಲ. ದಿನಾಲು ಹುಳ ಬರ್ತಾವಂತ ಹುಡುಗಿಯರೆಲ್ಲ ಹೇಳ್ತಾರೆ. ಏನಮ್ಮ ದಿನ ಹುಳ ಬರ್ತಾವ, ಹುಳ ಎಲ್ಲ ಬರ್ತದಂತ ಇಷ್ಟು ಬಂದರು ಗಮನಕ್ಕೆ ತಂದರೂ ಕೂಡ ಇದಾಗಿಲ್ಲ. ಇದು ಯಾರ್ಯಾರು ಇದ್ರಾಗ ಇನ್ವಾಲ್ವರ ಇನ್ಕ್ಲೂಡಿಂಗ್ BCM ಜಿಲ್ಲಾಧಿಕಾರಿಗಳು, ತಾಲೂಕಾ ವಿಸ್ತರಣಾಧಿಕಾರಿಗಳು, ಮತ್ತು ಇಲ್ಲಿರ್ತಕ್ಕಂಥ ವಾರ್ಡನು ಮತ್ತು ಅಡುಗಿನಾಗ ಯಾರ್ಯಾರು ಇನ್ವಾಲ್ವರ ಸಂಬಂಧಪಟ್ಟ ಎಲ್ಲರೂ ಕೂಡ ಇಮಿಡಿಯೇಟ್ ಅಮಾನತಿನಲ್ಲಿ ಇಡಬೇಕು ಜಿಲ್ಲಾಧಿಕಾರಿಗಳು ಮತ್ತು JDPCO ಅವರು. ಮತ್ತು ಇವ್ರ ಮೇಲೆ ಏನಪ್ಪ ಅಂದ್ರೆ ಕ್ರಿಮಿನಲ್ ಮೊಕದ್ದಮೆ FIR ಇನ್ನೂ ತನಕ ಆಗ್ಯದವು ಬಿಟ್ಟು ನನಗೆ ಗೊತ್ತಿಲ್ಲ. ನಾನು ಇನ್ನು ಸಂಬಂಧಪಟ್ಟ CP ಅವ್ರಿಗೆ ನಾನು ಮಾತಾಡ್ತೀನಿ, ಬೆಂಗಳೂರಿನಲ್ಲಿ ಇದ್ದೆ ನಾನು. ಇಮಿಡಿಯೇಟ್ ಎಲ್ಲರ ಮೇಲೂ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಿ ಹುಡುಗಿಯರ ಭವಿಷ್ಯ ಪಾಪ ಯಾರಾದರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಯಾರು ಜವಾಬ್ದಾರರು? ಸರ್ಕಾರದಿಂದ ಅನುದಾನ ಬರ್ತದೆ ಕೋಟಿಗಟ್ಟಲೆ. ಮಕ್ಕಳಿಗೆ ಒಳ್ಳೆ ರೀತಿ ಆಹಾರ ಕೊಡಲಿಲ್ಲಪ್ಪ ಅಂದ್ರೆ ಮತ್ತೆ ಇವ್ರು ಯಾರ ಮನೆ ತುಂಬ್ಕೋಬೇಕಂತಾರ? ಅದಕ್ಕೆ ಇಮಿಡಿಯೇಟ್ ಏನದಪ್ಪ ಅಂತಂದ್ರೆ ನಾವು ಜಿಲ್ಲಾ ಆಡಳಿತಕ್ಕೆ ಒತ್ತಾಯ ಮಾಡೋದೇನಪ್ಪ ಅಂದ್ರೆ ಯಾರ್ಯಾರು ಇದ್ರಾಗ ಸಂಬಂಧಪಟ್ಟ BCM ಜಿಲ್ಲಾಧಿಕಾರಿ ಹಿಡ್ಕೊಂಡು ತಾಲೂಕು ವಿಸ್ತಾರಾಧಿಕಾರಿಗಳು ಮತ್ತು ಈ ವಾರ್ಡನ್ ಮತ್ತು ಈ ಅಡಿಗೆ ಸಂಬಂಧಪಟ್ಟವ್ರು ಯಾರ್ಯಾರು ಅದರಲ್ಲಿ ಏನೇನಾರ ಇದು ಸಂಪೂರ್ಣ ಏನಪ್ಪ ಅಂತಂದ್ರೆ ಇಲ್ಲಿ ಇವರಿಗೆ ಎಲ್ಲರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡೋದ್ರ ಮೂಲಕ ಮೊದಲು ಅಮಾನತ್ನಾಗ ಇಡಬೇಕು ಇವ್ರಿಗೆ. ಎರಡನೇದೇನಪ್ಪ ಅಂದ್ರೆ ಇಲ್ಲಿ BCM ಜಿಲ್ಲಾಧಿಕಾರಿಗಳು ಯಾವುದೇ ಕಾರಣಕ್ಕೂ ವಿಸಿಟ್ ಮಾಡಲ್ಲ ಅಂತ ಹಾಸ್ಟೆಲ್. ನಿಂದ್ರಿ ಮೇಡಮ, ನೀವು ಅಡ್ಡ ಬರಬೇಡ್ರಿ. ಇಲ್ಲಿ ಸ್ಟೂಡೆಂಟ್ಗಳು ಮಾತಾಡ್ತಾರ. ಜಿಲ್ಲಾ BCM ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಇಲ್ಲಿ ಬಂದಾರಿ ನಮ್ಮ ಯಾವಾಗನ ನೀವು ಕಂಪ್ಲೇಂಟ್ ಕೊಟ್ಟಾಗ ಯಾವಾಗನ ಬರ್ತಾರೆ ಇಲ್ಲಿಗೆ? ಬಂದಿಲ್ಲ. ಒಟ್ಟು ಇಲ್ಲ ಅವ್ರು ಬರಲಿಲ್ಲಪ್ಪ ಅಂತಂದ್ರೆ ಮತ್ತೆ ಹೆಂಗೆ ಇವ್ರದ್ದು ಪಾಪ ಅಂದ್ರೆ ಏನು? ಇವ್ರೇನು ಲಾವಾರಿಸರನ ಏನಾರನ? ಭಾರತ ದೇಶದ ಪ್ರಜೆಗಳು ಇದ್ರ ಸಲಕ್ಕೆ ಸಾಕಷ್ಟು ಫಂಡ್ ಅದ, ಕೋಟಿಗಟ್ಟಲೆ ಫಂಡ್ ಸರ್ಕಾರ ಅದ. ಅಧಿಕಾರಿಯಾಗಿರ್ಬೋದು, ತಾಲೂಕಾ ವಿಸ್ತರಣಾಧಿಕಾರಿಗಳಾಗಿರ್ಬೋದು, ಮತ್ತು ಇಲ್ಲಿ ಯಾರ್ಯಾರು ಅಡಿಗಿನಾಗಿ ಯಾರ್ಯಾರ ಅಧಿಕಾರಿಗಳು ಇವ್ರು ಯಾರ ಮೇಲೆ ಆ್ಯಕ್ಷನ್ ತೋಲಿಲ್ಲಪ್ಪ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಕರ್ಕೊಂಡು ನಾವು
ಮುಂದಿನ ದಿನ ಅಂದ್ರೆ ಇನ್ನು ಒಂದು ವಾರದೊಳಗೆ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಿ ಇವ್ರು ಯಾರು ಅಮಾನತ್ ಆಗಿಲ್ಲಪ್ಪ ಅಂತಂದ್ರೆ ನಾವೇನಪ್ಪ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಕರ್ಕೊಂಡು ಮತ್ತು ಇನ್ನು ಬೇರೆ ಬೇರೆ ಸಂಘಟನೆದವ್ರಿಗೆ ಕರ್ಕೊಂಡು ನಾವು ZPCO ಅವ್ರ ಮುಖಾಂತರ ಅವ್ರ ಕಚೇರಿ ಎದುರುಗಡೆ ದೊಡ್ಡ ಪ್ರತಿಭಟನೆ ಮಾಡ್ಬೇಕಂತ ಈ ಮೂಲಕ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನಾವು ಕೊಡ್ತೀವಿ.